ಕನ್ನಡದ ಪ್ರಥಮ ವಚನಗಾರ್ತಿ ಅಕ್ಕಮಹಾದೇವಿ ಅವರ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಈ ವಚನ ಇಂದಿಗೂ ಮಹಿಳೆಯರ ಆತ್ಮಬಲವನ್ನು ಹೆಚ್ಚಿಸುತ್ತದೆ. ತಮ್ಮ ವಚನಗಳ ಮೂಲಕವೇ ಮಹಿಳಾ ಹಕ್ಕುಗಳಿಗಾಗಿ ಮೊಟ್ಟ ಮೊದಲ ದನಿ ಎತ್ತಿದವರು ಅಕ್ಕನವರೇ. ಅವರ ವಚನಗಳು ನಮಗೆಲ್ಲ ದಾರಿದೀಪ. ಹಾಗಾದರೆ ಈ ವಚನದ ಭಾವಾರ್ಥ ನೋಡೋಣ ಬನ್ನಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಈ ಸಾಲುಗಳ ಅರ್ಥ: ಬೆಟ್ಟದ ಮೇಲೆ ಮನೆ ಕಟ್ಟಿದವನು ಕಾಡು ಮೃಗಗಳಿಗೆ ಹೆದರಬೇಕೆ? ಮೃಗಗಳು ಅಲ್ಲಿ ಇರಲೇಬೇಕಲ್ಲವೇ? ಹಾಗೆಯೇ ಬದುಕೆಂದ ಮೇಲೆ ಕಷ್ಟ ಕಾರ್ಪಣ್ಯಗಳು ಇರಲೇಬೇಕು. ಮತ್ತು ದೇವರನ್ನು ಭಕ್ತಿಯಿಂದ ಅರಿತವನು ಲೌಕಿಕ ಕಷ್ಟಗಳಿಗೆ ಹೆದರಬಾರದು ಎಂದು ಅಕ್ಕ ಮಹಾದೇವಿಯವರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಮುಂದುವರೆದು, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ. ಇದರ ಅರ್ಥ: ಸಮುದ್ರದ ತೀರದಲ್ಲಿ ಮನೆ ಮಾಡಿದವನು ಅಲೆಗಳಿಗೆ ಹೆದರಬೇಕೆ? ಹೇಗೆ ಅಲೆಗಳು ಸಮುದ್ರದ ಭಾಗವಾಗಿದೆಯೋ ಹಾಗೆಯೇ ಕಷ್ಟ ಸುಖ ಇವು ಜೀವನದ ಒಂದು ಭಾಗವು ಆಗಿರುವುದರಿಂದ ಹೆದರುವುದು ಬೇಡವೆಂದು ಹೇಳಿದ್ದಾರೆ. ಸಂತೆಯೊಳಗೆ ಸಣ್ಣದೊಂದು ಮನೆಯ ಮಾಡಿ, ಸಂತೆಯೊಳಗೆ ಸಣ್ಣದೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಈ ಸಾಲುಗಳ ಅರ್ಥ ಹೀಗಿದೆ: ಗದ್ದಲದ ಮಾರುಕಟ್ಟೆಯಲ್ಲಿ ಮನೆ ಮಾಡಿದವನು ಜನಗಳ ಮಾತಿಗಳಿಗೆ ನಾಚಬೇಕೆ? ಅದು ಅಲ್ಲಿಯ ಸಹಜ ಸಂಗತಿಯಲ್ಲವೇ ಎಂದು ಹೇಳಿದ್ದಾರೆ. ಇದರ ಒಟ್ಟು ಸಾರಾಂಶ: ಚೆನ್ನಮಲ್ಲಿಕಾರ್ಜುನ ಲೋಕದೊಳಗೆ ಹುಟ್ಟಿರ್ದ ಬಳಿಕ, ಲೋಕದೊಳಗೆ ಹುಟ್ಟಿರ್ದ ಬಳಿಕ, ಸ್ತುತಿ ನಿಂದೆಗಳು ಬಂದೊಡೆ, ಲೋಕದೊಳಗೆ ಹುಟ್ಟಿರ್ದ ಬಳಿಕ, ಸ್ತುತಿ ನಿಂದೆಗಳು ಬಂದೊಡೆ, ಮನದಲ್ಲಿ ಕೋಪವ ತಾಳದೆ, ಮನದಲ್ಲಿ ಕೋಪವ ತಾಳದೆ, ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಸುಖ ದುಃಖ ಹೊಗಳಿಕೆ ತೆಗಳಿಕೆ ಎಂದರೆ ಸ್ತುತಿ ನಿಂದೆಗಳು ಬರುವುದು ಸಹಜ ಎಂದು ಹೇಳುತ್ತಾರೆ. ಇಂತಹ ಸವಾಲುಗಳಿಗೆ ಹೆದರಿ ಕೋಪಗೊಳ್ಳದೆ ಮನಸ್ಸಿನಲ್ಲಿ ಸಮಾಧಾನ ಎಂದರೆ ಸ್ಥಿರತೆ ಕಾಪಾಡಿಕೊಳ್ಳಬೇಕು. ಭಗವಂತನ ಶರಣರಾದ ಮೇಲೆ ಲೌಕಿಕ ಜಗತ್ತಿನ ತೊಂದರೆಗಳನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿದೆ. ಅವುಗಳಿಗೆ ಹೆದರುವುದು ನಮ್ಮ ಭಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಎಂದು ಅಕ್ಕ ಮಹಾದೇವಿಯವರು ಸ್ಫೂರ್ತಿ ತುಂಬುತ್ತಾರೆ. ಹೀಗೆ ಅಕ್ಕ ಮಹಾದೇವಿಯವರ ವಚನಗಳು ಎಲ್ಲರಿಗೂ ಆದರ್ಶವಾಗಲಿ ಎಂದು ಹೇಳುತ್ತಾ ಇನ್ನಷ್ಟು ವಿಷಯದೊಂದಿಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.